ಕುಮಾರಸ್ವಾಮಿ ಅವರು ಈಗ ಆಡಿ ನಾನು ಬಾಲ್ ಆಡ್ತೀನಿ ಇವತ್ತಿಂದ ಅಂತ ಹೇಳ್ದಂಗಿದೆ. ನನಗೆ ಕೊಡದೆ ನಾನು ಕೇಳ್ಕೊಂಡೆ, ನಾನು ವಿರೋಧ ಪಕ್ಷದ ನಾಯಕ ಆಗ್ತೀನಿ, ನನ್ನನ್ನು ಶಾಸಕಾಂಗ ಸಭೆಯಲ್ಲಿ ಆರಿಸ್ಬಿಡಿ, ನಾಯಕನನ್ನಾಗ ಹಾಕ್ಸ್ಬಿಡಿ. ನನಗಿಂತ ಎಲಿಜಿಬಿಲಿಟಿ ಇಲ್ಲದವರು, ನನಗಿಂತ ಇನ್ಎಕ್ಸ್ಪೀರಿಯನ್ಸ್ಡ್ ಬಕೆಟ್ ಇಡುವವರನ್ನು ಕರ್ಕೊಂಡೋಗಿ ನೀವು ನನಗೆ ಲೀಡರ್ ಮಾಡ್ತೀರಿ. ಯಾವ ಅರ್ಹತೆ ಮೇಲೆ ಅವರನ್ನು ಮಾಡಿದಿರಿ? ವೆದರ್ ಐ ಆಮ್ ಮೋಸ್ಟ್ ಎಲಿಜಿಬಲ್, KYC ನೋಡಿದ್ರೆ ನಿಮಗೆ ಅಲ್ವಾ, ಅವರ ಯೋಗ್ಯತೆ ಜಾಸ್ತಿ, ನನ್ನ ಯೋಗ್ಯತೆ ಜಾಸ್ತಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಮಗ ಹೇಳ್ತಾರೆ ನೋಡಿ, ಐ ಆಮ್ ಸ್ಟಿಲ್ ಇನ್ ಎ JDS, ಬಟ್ ನನ್ನ ಅಪ್ಪನಿಗೆ ಅಸಮಾಧಾನ ಇರುವುದು ಸಹಜ, ಮತ್ತೆ ಅವರು ಪಾರ್ಟಿಯಿಂದ ಹೊರಗಡೆ ಇದೆ. ಇಟ್ ಈಸ್ ನಾಟ್ ಓನ್ಲಿ ಎ ಕ್ವಶನ್ ಆಫ್ GT ದೇವೇಗೌಡರು, ಇಟ್ಸ್ ಎ ಕ್ವಶನ್ ಆಫ್ ಅದರ್ ಇನ್ನು 12 ಏನಿದೆಯಲ್ಲ ಅಲ್ಲಿನೂ ಕೆಲವರು ಇದ್ದಾರೆ. ಪಾರ್ಟಿಯ ಸಾವಾಸಕ್ಕೇನೆ ಬರದೆ ದೂರ 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 ಆಗಿದೆ. ಸಿ ಕುಮಾರಸ್ವಾಮಿ ಹೈಲಿ ಮೆಚ್ಯೂರ್ಡ್ ಪಾಲಿಟಿಷಿಯನ್, ಹೌದು. ಟ್ಯಾಲೆಂಟೆಡ್ ಅಪ್ಪನಿಂದ ಕೆಲವು ಅವರಿಗೆ ಗಿಫ್ಟ್ ಬಂದಿದೆ, ಹೌದು. ಕುಮಾರಸ್ವಾಮಿ ಮಾತಾಡುವಾಗ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಹೌದು. ಬಟ್ ಇದು ಎರಡು ಸರಿ ಇಲ್ಲ. ಕಿವಿ ಊದುವವರು ಇರ್ತಾರಲ್ಲ, ತನ್ನದೇ ಒಂದು ಪಂಗಡಗಳನ್ನು ಕಟ್ಕೊಂಡು, ತಂದೇ ಒಂದು ಗ್ರೂಪ್ಗಳನ್ನು ಕಟ್ಕೊಂಡು, ಅದು ಗ್ರೂಪಿಂದನೇ ಹಾಳಾಗಿದ್ದು ಇದೆ ಕುಮಾರಸ್ವಾಮಿ ಅವರು. ಇದೇ ಚಲುವರಾಯ ಸ್ವಾಮಿ, ಇದೇ ಜಮೀರ್ ಅಹಮದ್, ಇದೇ ಮಾಗಡಿ ಬಾಲಕೃಷ್ಣ. ಒಂದು ಟೈಮಲ್ಲಿ ಕುಮಾರಸ್ವಾಮಿಗೆ ಟಿ ಶರ್ಟ್ ಹಾಕಿದ್ದು ಅವರೇ, ಬರ್ಮುಡ ತೊಡಿಸಿದ್ದು ಅವರೇ. ದ ಪಾರ್ಟ್ನರ್ ಟಿಲ್ ವೇರ್ ಇಸ್ಪಿಟ್ ಆಡೋದ್ರಿಂದ ಹಿಡಿದು ಕುಡಿಯೋದ್ರಿಂದ ಹಿಡಿದು ಎಲ್ಲ ಆಕ್ಟಿವಿಟಿಗಳಲ್ಲಿ ಬ್ರದರ್ಸ್ ಆಗಿದ್ದು. ಡೋಂಟ್ ಸೇ ಜೊತೆಯಾಗಿದ್ದವರು, ಬ್ರದರ್ಸ್ ಆಗಿದ್ದವರು. ಆ ಬ್ರದರ್ಸ್ ಈಗ ಏನು ಮಾತಾಡ್ತಾರೆ, ಏನಾಗಿದೆ ಅಂತ ಗೊತ್ತಿದೆ. ಈಗಲೂ ಕುಮಾರಸ್ವಾಮಿ ಅವರು ಆ ಚಾಳಿಯನ್ನು ಬಿಟ್ಟಿಲ್ಲ. ಕುಮಾರಸ್ವಾಮಿ ಅವರು ಏನ್ ಮಾಡಬೇಕಿತ್ತು? ಎಸ್, ಇಟ್ ಇಸ್ ಟ್ರೂ. ಒಬ್ಬ ಅಪ್ಪ, ಒಬ್ಬ ತಾತ ತನ್ನ ಮೊಮ್ಮಗನಿಗೆ ತನ್ನ ಪಾರ್ಟಿಯ ಡೈನೆಸ್ಟಿಯನ್ನು ಬಿಟ್ಕೊಡಿ. ಈಗ ಕಾಂಗ್ರೆಸ್ಸಿಗೆ ಬಂದರೆ ರಾಹುಲ್ ಗಾಂಧಿಗೆ ಈಗ ಬಿಟ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJPಯಲ್ಲೂ ಏನು ಈ ಕುಟುಂಬ ರಾಜಕಾರಣ ಇಲ್ಲ ಅಂತ ಏನಿಲ್ಲ, ನಾವು 10 ಕೊಡ್ತೀವಿ. ಇವರು ಹೇಳಿ ಮಾಡ್ತಾರೆ, ಅವ್ರು ಹೇಳದೇನೆ ಮೆಲ್ಲ ಮಾಡ್ತಾರೆ. ಈಗ ವಿಜಯೇಂದ್ರ ಟು ಯಡಿಯೂರಪ್ಪ ಟು ವಿಜಯೇಂದ್ರ, ಈಗ ಈಶ್ವರಪ್ಪ ಹೋರಾಡ್ತಾ ಇದ್ದಿದ್ದು ಕಾಂತೇಶಿಗೆ, ಎಲ್ಲ ಇದೆ. ಸೊಸೆಗೆ ಕೊಟ್ಟಿದ್ದು ಇದೆ, ಹೆಂಡತಿ ಕೊಟ್ಟಿದ್ದಿದೆ, ಮಗಳಿಗೆ ಕೊಟ್ಟಿದ್ದಿದೆ, ಅಳಿಯನ್ ಕೊಟ್ಟಿದ್ದಿದೆ, ಡೈನೆಸ್ಟಿ ರಾಜಕಾರಣ ಮಾಡಿದ್ದು ಇದೆ. ಇಟ್ ಈಸ್ ನಾಟ್ ಮಾಡಿಲ್ಲ ಅಂತ ಏನಿಲ್ಲ. ಕುಟುಂಬ ರಾಜಕಾರಣ BJPಯವರು ಹೇಳದೆ ಮೆಲ್ಲ ಮಾಡುವವರು, ಇವರು ಹೇಳಿ ಮಾಡುವವರು, ತೋರಿಸ್ಕೊಂಡು ಮಾಡುವವರು. BJPಯವರು ಇವರು ಮಾಡಿದ್ದನ್ನು ಮುಚ್ಚಿಟ್ಕೊಂಡು ನೋಡಿ ಅವ್ರು ಮಾಡ್ತಾವ್ರೆ ಅಂತ ತೋರಿಸೋದು. ಇಫ್ ಕುಮಾರಸ್ವಾಮಿ ವಾಂಟೆಡ್ ಟು ಡೂ ಇಟ್, ಮಗನಿಗೆ ಯಾವ ರೀತಿಯ ಲೀಡರ್ಸ್ಗಳನ್ನು ರೆಡಿ ಮಾಡಿಬಿಟ್ಟು, ಯಾವ ರೀತಿಯ ಒಂದು ಸಿಸ್ಟಮ್ಗಳನ್ನು ರೆಡಿ ಮಾಡಿಬಿಟ್ಟು, ಯಾವ ರೀತಿಯ ಒಂದು ಪ್ರೊಸೀಜರ್ ಅನ್ನು ರೆಡಿ ಮಾಡಿಬಿಟ್ಟು, ಪಾರ್ಟಿಯ ಒಂದು ಏನು ಸಂವಿಧಾನ ಇದೆಲ್ಲ, ಮೆಮೊರಂಡಮ್ ಇದು, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇದೆಲ್ಲ, ಅದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಕೊಡಬೇಕಿತ್ತು. ಇನ್ಸ್ಟೆಡ್ ಪಾರ್ಟಿನೂ ಅಧೋಗತಿಗೆ ತಂದು ನೆಲಕ್ಕೆ ಹಚ್ಚಿಸುವಂತ ಮಾಡಿಬಿಟ್ಟು, ತಾನು ರಾಜ್ಯ ರಾಜಕಾರಣವನ್ನು ಬಿಟ್ಟು ದೆಹಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟು, ಕರೆಕ್ಟ್ ಇನ್ಎಕ್ಸ್ಪೀರಿಯನ್ಸ್ಡ್ ಮಗನನ್ನು ಇವತ್ತು ನೀನು ದಂಡಯಾತ್ರೆಗೆ ಹೊರಡು ಅಂತ ಹೇಳಿದ್ರೆ, ಯು ಆರ್ ಕಿಲ್ಲಿಂಗ್ ಹಿಮ್. ವಿದೌಟ್ ಪ್ರಿಪರೇಷನ್ ನೀವು ಯುದ್ಧಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಾಗಿದೆ, ವಿದೌಟ್ ಪ್ರಿಪರೇಷನ್ 2 3 ಯುದ್ಧವನ್ನು ಮಗನ ಹತ್ರ ಮಾಡಿಸಿ ಆಗಿದೆ. ತನ್ನ ರಾಜಕೀಯ ಚಾಳಿಗೋ ಅಥವಾ ಚಟಕ್ಕೋ ಅಥವಾ ಹಠಕ್ಕೋ ಬಿದ್ದು ಕುಮಾರಸ್ವಾಮಿ ಅವರು ಮಗನನ್ನು 3 ಸಲ ಬಲಿ ಕೊಟ್ಟವ್ರೆ. ಇಟ್ ಈಸ್ ನಾಟ್ ನೀಡೆಡ್. 1 ಸಲ 2 ಸಲ 3 ಸಲ ಬಲಿ ಕೊಟ್ಟವ್ರೆ. ಈಗ ನಾನು ಮೊನ್ನೆ ಹೋರ್ಡಿಂಗ್ಸ್ ನೋಡಿದೆ, ಮಂಗಳೂರು ರೋಡಲ್ಲಿ ಹೋಗುವಾಗ ವಿಜಯ ಯಾತ್ರೆಗೆ ಶುರು. ಎಸ್, ಆ ಹುಮ್ಮಸ್ ಇರಬೇಕು. ರಾಜ್ಯದಲ್ಲಿ ನಿಖಿಲ್ ಯುವ ನೇತಾರರಾಗಿದ್ದಾರೆ, ಕಲಿತಾ ಇದ್ದಾರೆ. ಐ ಆಮ್ ನಾಟ್ ಅಗೇನ್ಸ್ಟ್, ಕಲಿತಾ ಇದ್ದಾರೆ. ಸೊ ಈಸ್ ಚೇಂಜಿಂಗ್ ಲಾಟ್. ಈಗ ನೀವು ವಿಜಯೇಂದ್ರನ ನೋಡಿದ್ರು, ಮುಂಚಿನ ವಿಜಯೇಂದ್ರ ಇವತ್ತಿನ ವಿಜಯೇಂದ್ರಗೆ ಸ್ವಲ್ಪ ಮೆಚುರಿಟಿ ಇದೆ ಅಂತ ನಾವೇ ಹೇಳ್ತೀವಿ. ಇದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳೀತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಈಸ್ ನಾಟ್ ವಿತ್ ನಿಖಿಲ್ ಕುಮಾರಸ್ವಾಮಿ. ನಾಟ್ ನಿಖಿಲ್ ಕುಮಾರಸ್ವಾಮಿ ಹತ್ರ ಪ್ರಾಬ್ಲಮ್ ಇಲ್ಲ. ಬೆಳೆಯುವ ಹುಡುಗರು ಇನ್ನೂ ಬೆಳಿಬೇಕು, ರಾಜಕೀಯವನ್ನು ನೋಡಬೇಕು, ಕಲಿಬೇಕು, ಒಂದು ಸ್ಪೀಚ್ ಮಾಡ್ಲಿಕ್ಕೆ ಕಲಿಬೇಕು, ಓಡಾಡ್ಲಿಕ್ಕೆ ಕಲಿಬೇಕು, ಇನ್ನೊಬ್ಬರ ಹತ್ರ ಬೆರಿಲಿಕ್ಕೆ ಕಲಿಬೇಕು, ಈಗೋಗಳನ್ನು ಬಿಡಬೇಕು, ಸ್ಯಾನಿಟೈಸರ್ ಅನ್ನು ಪಕ್ಕಕ್ಕಿಟ್ಟು ಮೀಟ್ ಮಾಡಬೇಕು. ದರ್ ಇಸ್ ಲಾಟ್ ಆಫ್ ಅದರ್ ಸ್ಯಾಕ್ರಿಫೈಸ್ ಟು. ಅದೆಲ್ಲ ಕಲಿಯೋ ಹೊತ್ತಿಗೆ ಈ ಅಪ್ಪ ಮತ್ತೆ ತಾತ ಮತ್ತೆ ದೊಡ್ಡಪ್ಪ ಹಾಕೊಡುವ ಈ ಬುನಾದಿ ಇದೆ ಅಲ್ವಾ, ಎಲ್ಲಿದೆ?
ಲೀಡ್ ಮಾಡ್ಲಿಕ್ಕೆ ಯಾರಾದರೂ ಬೇಕಲ್ವೇ? ಹೌದು, ಎಕ್ಸಾಕ್ಟ್ಲಿ. 11 ಜನ ಇದ್ರೇನೆ ಕ್ರಿಕೆಟ್ ಟೀಮಲ್ಲಿ ಧೋನಿ, ಹೌದು, ವಿರಾಟ್ ಕೊಹ್ಲಿ. ಹೌದು. ದರ್ ಇಸ್ ನೋ ಟೀಮ್ ಮೆಂಬರ್ ಇಟ್ ಸೆಲ್ಫ್. ಸೇರಿದ್ರೆ ಒಂದು ಒಳ್ಳೆ ಟೀಮ್ ಆಗುತ್ತೆ. ಒಳ್ಳೆ ಟೀಮ್ ಆಗುತ್ತೆ. ಟೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಎಲ್ಲಿದೆ? Players. ಇವರೇ ತಂದು ಒಬ್ಬೊಬ್ಬರಿಗೆ ತಂದಾಕ್ತಾರೆ. ಪಾರ್ಟಿ ಒಳಗಡೆ ಹೊರಗಡೆ ಅವರು ತಂದಲ್ಲ, ಹೌದು, 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 ಇವರೇ. ನಿಜ, ಕುಮಾರಸ್ವಾಮಿ ಅವರೇ ತಂದಾಕ್ತಾರೆ ಒಬ್ರಿಗೊಬ್ರಿಗೆ, ನಿಜ, ನಿಜ. ರೇವಣ್ಣವರು ಒಬ್ರಿಗೊಬ್ರಿಗೆ ತಂದಾಕ್ತಾರೆ. ಹೌದು. ಅವ್ರದೇ ಒಂದು ಟೀಮು, ಇವ್ರದೇ ಒಂದು ಟೀಮು. So ಈಗ ಈ ಯಾತ್ರೆ ಶುರುವಾಗಿದೆಲ್ಲ, ಹೌದು, ಯಾತ್ರೆ ಶುರುವಾಗುವ ಮೊದಲೇ ಜಿ ಟಿ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಡೋಂಟ್ ನೆಗ್ಲೆಕ್ಟ್ ಹಿಮ್, ಇಸ್ ದ ಪರ್ಸನ್ ಎಫೆಕ್ಟ್ ಇದೆ. ಓಕೆ. ಸ್ವಲ್ಪ ಜನ ಜಿ ಟಿ ದೇವೇಗೌಡರಿಗೆ ಇದ್ದಾರೆ, ಹೋಲ್ಡ್ ಇದೆ. ಹೋಲ್ಡು ಭಾರಿ ದೊಡ್ಡ ಇಲ್ಲ ಅಂತ ಹೇಳಿದ್ರು, ಒಂದು 2-3 ಕಡೆ ವಿನ್ ಮಾಡಿಸುವಷ್ಟು ಇಲ್ಲ ಅಂತ ಹೇಳಿದ್ರು, ಸೋಲಿಸುವಷ್ಟು ಆದ್ರೂ ಇದೆ. ಇದೆ, ಇದೆ, ಎಕ್ಸಾಕ್ಟ್ಲಿ. ಇಲ್ಲ ಅಂದ್ರೆ ಅಪ್ಪ ಮಗ ಇಬ್ರು MLA ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಇರಲಿಲ್ಲ. ಹೌದು, ಏನೂ ಇಲ್ಲ. ಯಾರೇ ಜಿ ಟಿ ದೇವೇಗೌಡ 3 ವರ್ಷ ಬರಲಿ, ಅವನನ್ನೇ ಸೋಲಿಸ್ತೀನಿ ಅಂತ ಹೇಳೋದಕ್ಕೆ. ಮಗನನ್ನೇ 3 ವರ್ಷ ಆಗಿಲ್ಲ ವಿನ್ ಮಾಡಿಸ್ಲಿಕ್ಕೆ. ನಿಜ. ಅಂದ್ರೆ ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡರು ಏನಾಗಿ ಹೇಳ್ದಂದ್ರೆ, ನೀವು ಸೋಲಿಸುವಲ್ಲಿ ನಿಪುಣರು, ನಿಮ್ಮ ಹತ್ರ ವಿನ್ ಆಗುವ ಕೆಪಾಸಿಟಿ ಇಲ್ಲ, ನೀವು ಸೋಲಿಸುವ ನಿಪುಣರು. ಸೋಲಿಸಿದ್ರೆ ಬೆನಿಫಿಟ್ ಆಗೋದು ಯಾರಿಗೆ? ಹೌದು, ಕಾಂಗ್ರೆಸ್ಗೇನೆ. ಆ ಕಡೆ ನೀವು ನೋಡಿದ್ರೆ, ನೀವು ಮೈಸೂರು, ಓಲ್ಡ್ ಮೈಸೂರು ಜಾಗಗಳನ್ನು ನೀವು ನೋಡಿದ್ರೆ, ಅಲ್ಲಿ ಸಪೋಸ್ JDS ನೆಲ ಕಚ್ಚಿದ್ರೆ ಅಲ್ಲಿ ಮೋರ್ ದೆನ್ ಬಿಜೆಪಿ, ಕಾಂಗ್ರೆಸ್ ಇಸ್ ಬೆನಿಫಿಟೆಡ್. ಹೌದು. ಈಗೇನು ಕುಮಾರಸ್ವಾಮಿ ಅವರು ಹೇಳ್ತಾರಲ್ಲ, ನನ್ನ ರಾಜಕಾರಣದ ಕಡು ವೈರಿ ಸಿದ್ದರಾಮಯ್ಯ, ಹೌದು, ಅವರನ್ನು ಅವರಿಗೇನೆ ಬೆನಿಫಿಟ್. ನಿಜ, ನಿಜ, ನಿಜ. ಸರಿಬಿಟ್. ದಟ್ ಈಸ್ ವಾಟ್. ಇವತ್ತು ಒಬ್ಬರು ಜಿ ಟಿ ದೇವೇಗೌಡ, ಇವತ್ತು ಬಿಜೆಪಿಯಲ್ಲಿ ಒಬ್ಬ ಯತ್ನಾಳಿದ್ರು, ಹೌದು, ಒಬ್ಬ ಯತ್ನಾಳೊಟ್ಟಿಗೆ 10 ಯತ್ನಾಳ್ಗಳು ಹುಟ್ಕೊಂಡ್ರು. ಹೌದು. ಇವತ್ತು JDS ಅಲ್ಲೂ ಶುರು ಆಯ್ತು. ಹೌದು. ಟುಡೇ ದೇವೇಗೌಡರು, ಜಿ ಟಿ ದೇವೇಗೌಡರು ಓಪನ್ ಆಗಿ ಬಂದು ಹೇಳೋರೆ, ನಾನು ಏನು ಮಾಡ್ಬೋದು, ನಾನು ಏನಕ್ಕೂ ರೆಡಿ ಇದ್ದೀನಿ ಆ್ಯಂಡ್ ನನಗೆ ಬೇಜಾರು ಆಗಿದೆ. ಹೌದು. ಈಗ ಕುಮಾರಸ್ವಾಮಿ ಪಾರ್ಟಿಯಲ್ಲಿ ಡೆಲ್ಲಿಯಿಂದ ಯಾರನ್ನಾದ್ರೂ ಕರೆಸ್ಲಿಕ್ಕೆ ಆಗಲ್ಲ. ನಿಜ, ನಿಜ. ಪ್ರಹ್ಲಾದ್ ಜೋಶಿನೂ ಬರ್ಲಿಕ್ಕಾಗಲ್ಲ, ಅಥವಾ ಸುರ್ಜೇವಾಲಾ ಅವರು ಬರ್ಲಿಕ್ಕಾಗಲ್ಲ. ಹೌದು. ಇಲ್ಲಿ ಓಪನ್ ಮೀಟಿಂಗ್ ಮಾಡಬೇಕಾದ್ರೆ ಬಿಡದಿಗೆ ಕುಮಾರಣ್ಣ, ಜಿ ಟಿ ದೇವೇಗೌಡರನ್ನು ಕರೆಸ್ಕೊಬೇಕು. ಹೌದು. ಐ ಥಿಂಕ್ ಈಗ 3ನೇ ಹಂತದ ಮೀಟಿಂಗ್ಗಳು ಏನಾದರೂ ಕರ್ನಾಟಕದಲ್ಲಿ ನಡೀಲಿಕ್ಕಿದ್ರೆ JDS ಅಲ್ಲಿ ಬಿಡದಿಗೆ ಶಿಫ್ಟ್ ಆಗುವ ಚಾನ್ಸಸ್ ಇದೆ. ಆಗಿಲ್ಲ, ಯು ನೋ ವಾಟ್ ವಿಲ್ ಹ್ಯಾಪನ್. ಇನ್ನು ಸ್ವಲ್ಪ ದಿನ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗಳು ಬರ್ತವೆ. ಹೌದು, ಹೌದು. ಆ್ಯಂಡ್ BJP ಅವರು ಏನು JDS ಅನ್ನು ಬೆಳೆಸುವ ಮಟ್ಟಕ್ಕೆ ತಗೊಂಡು ಬಂದು ಇಟ್ಟಿಲ್ಲ. ಅವರು ಕುರಿ ಕೊಬ್ಲಿ ಅಂತ ಕಾಯ್ತವ್ರೆ, ಮೇವು ತಿನ್ನಿಸ್ತಾರೆ, ಬನ್ನೂರು ಕುರಿ ರೆಡಿ ಆಗಲಿ ಅಂತ ಕಾಯ್ತವ್ರೆ. ಅದಕ್ಕೆ ಕುಮಾರಣ್ಣ ರೆಡಿ ಇದ್ರೆ ಹಾರ ಹಾಕೊಂಡು ನಿಂತ್ಕೊಬಹುದು. ನೋಡೋಣ. ಬಟ್ ಓವರಾಲ್ ಆಗಿ ಯಾವ ಪಕ್ಷದಲ್ಲೂ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮುಂದೆ ಬೆಳವಣಿಗೆಯಲ್ಲಿ, ಮುಂದಿನ ಬೆಳವಣಿಗೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೇನು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಚೆನ್ನಾಗಿದ್ದಕ್ಕಾಗಿ. ಇದಾಗಿತ್ತು ಇವತ್ತಿನ ಪವರ್ ಫೋಕಸ್. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.